ಇವತ್ತೊಂದು ಕ್ಯೂಟ್ ಪಾಪುಂದು ಹುಟ್ಟು ಹಬ್ಬ ಐತಿ. ಸೊ ಆ ಪಾಪುಗ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಪಾಪು ಹೆಸರೇನ? ರಾಯನ್ ಅಂತ ಹೇಳಿ. ಮನೆ ತುಂಬ ಹೊಗಿನ ಹೋಗಿ ಹೋಗ ಎದುರುಗಿ ಯಾಕೆ ಲೋಬಾನ ನೋಡಿ ತಮ್ಮನ್ನ ಸಾನ್ಯ ಅಂತ ತೊಳಗದಾರ ಈಗ. ಪಟ್ ಪಟ್ ನಾವು ನಮ್ಮ ಮೂವರ ಕಡೆ ಹೋಗೋಣ. ತಳಗ ಅಂಗಡಿ ಕಡೆ ಹೋಗಿ ಬಂದು ನಾವು ಈಗ ಒಂದು 4 ದಿನ ಆಯ್ತಾನೆ ನೋಡ್ರಿ ಹೋಗಿ ಬರೋಣ. ಈಗ ನಮಗೂ ಒಂದು 4 ದಿನ ಆತಂತ ಹೇಳಿದ್ರೆ ನಮ್ಮ ಮೂವರ ಕಡೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಮಗೂ ಸಮಾಧಾನ ಅನ್ಸಂಗಿಲ್ಲ. ಹೋಗಿ ಬಂದ್ಮ್ಯಾಗ ಸಮಾಧಾನ ಅನಿಸೈತಿ. ಈಗ ನಮ್ಮ ಆಶಾ, ನಾನು, ಆಮ್ಯಾಗ ಸುಮನ್, ತಮನ್ನ, ಸಾನಿಯಾ ಇವರೆಲ್ಲ ಕೂಡ ಹೋಗಿ ಬರ್ತೇವೆ. ಹೋಗಬೇಕಾದ್ರೆ ಅಷ್ಟು ಸ್ವಲ್ಪ ಬೇಜಾರ್ದಂಗೆ ಆಕೈತಿ. ಬರೋಬೇಕಾದಂತ ಪಟ ಪಟ ಬಂದುಬಿಡ್ತೇವೆ. ಸುಟ್ರ ಕುಂತಿ ಬುರ್ಕ ಕುಂತಿ. ಅಮ್ಮ, ನಂದಿನಿ ಮೇಡಮ್ ಅವ್ರ ಮಗ ರೀ ರಾಯನ್ ಅಂತ ಹೇಳಿ. ಈಗ 1ನೇ ವರ್ಷದ ಹುಟ್ಟು ಹಬ್ಬ ಐತಂತ್ರಿ. ಅಮ್ಮ ಕಡೆಯಿಂದ ಆಶೀರ್ವಾದ ಮಾಡ್ಸ್ರಿ ಅಂತಂದೇಳಿ ಮೆಸೇಜ್ ಹಾಕ್ಯಾರ್ರಿ ಅವ್ರು. ಆಶೀರ್ವಾದ ಮಾಡಮ್ಮ ಅವ್ರು. ಬಿ ಪತ್ಮನ ಆಶೀರ್ವಾದ, ಸಿದ್ದಪ್ಪಜ್ಜನ ಆಶೀರ್ವಾದ, ಅವ್ರ ಮಂದ್ಯಾಗ ಆಶೀರ್ವಾದ, ಆರಾಮದಿದ್ದ ಇರ್ಲಿವ, ಚಂದಾಗ 100 ವರ್ಷ ಬಾಳಲಿ. ಅವ್ರ ಮನ್ಯಾಗ ಎಲ್ಲ ಸಂತೋಷವಾಗಿರಲಿ, ಸುಖದಿದ್ದ ಇರಲಿ, ಅವ್ರು ಬೇಡಿದ ಭಾಗ್ಯ ಕೊಡ್ಲಿ. ಬಿ ಫಾತಿಮಾ ಸಿದ್ದಪ್ಪಜ್ಜ ಅವ್ರ ಮಂದ್ಯಾಗಂತ ಬೇಡಿಕೆ ಅಂತ ನೋಡುವ ಅನಾನುಕಾಗ ಬಿ ಫಾತಿಮಾ ಅಂತ ಸಿದ್ದಪ್ಪಜ್ಜಂದು ಸದಾ ಆಶೀರ್ವಾದ ಐತೆ ಅವ್ರ ಮಂದ್ಯಾಗದು. ಅಮ್ಮ ಬರ್ತಿ ತೋರ್ಪ ನಾವು ಹೋಗಿ ಬರ್ಮ ಬರ್ತಿತ್ತವ ನಾವು. ಆರಾಮಾಗೈತಿಲ್ಲ ನೀನು? ಸ್ವಲ್ಪ ಆರಾಮಾಗೈತೆ. ಗುಳಿಗೆ ತಗೋ. ಅದ ಇಂಜೆಕ್ಷನ್ ಒಂದು ಮಾಡಿಸ್ಕೊಂಬೋಳ, ಪೂರ ಕಡಿಮೆ ಆಕತ್ತೆ. ಈ ಬಾಯಿ ಇಸಾಗದೆಲ್ಲ ಕಡಿಮೆ ಆಗೈತೆ. ಈಗ ಯಾವಾಗಿನಂಗಿಲ್ಲ ತಗ, ಮಕ ಕಳ ಬಂದತ್ ಒಂದಿಟ್ಟ. ಇಲ್ಲ ಅಂದ್ರೆ ಎಲ್ಲ ಒಳಗೆ ಹೋಗಿ ಒಂಥರ ಆಗ್ಬಿಟ್ಟದಪ್ಪ ಮಕ. ಕ್ಯಾಲ್ಸಿಯಂ ಕಡಿಮೆ ಐತೆ ಅಂತ ಅವಾಗ ಅವು ಏನು ಖಾಲಿ ಪುಕ್ಷ ಗುಳಿಗೆ ತಗೊಂಡೆ ನೋಡ, ಅದ ಅವಾಗ ನೋಡ ಏನ್ ಶಕ್ತಿ ಎಲ್ಲ ಹೋಗಿದ್ದೆ. ಅದ ತೋರ್ಸ್ಬೋದು ಗುಳಿಗೆ ತಗೊಳೋದು ಬೇರೆ ಅಮ್ಮ, ಹಂಗ ತಗೊಳೋದ ಬೇರೆ ರೀ ಅದ. ಕಳ ಬಂದೈತಪ್ಪ ಅವಾಗಂತ್ರ ಪೂರ ಕಣ್ಣೆಲ್ಲ ಒಳಗ ಹೋಗ್ಬಿಟ್ಟದ್ದು. ನೀನು ಅವತ್ತೇನ್ ತೋರ್ಸ್ಕೊಂಬಂದಿನ ಬಂದಿದ್ವಲ್ಲ ನಾವು, ಕಣ್ಣು ಒಳಗ್ ಹೋಗ್ಬಿಟ್ಟದ್ವು. ಅದಾಗಿದ್ದ ಒಂದ, ನೀನ್ ಇದು ಮಾಡಿದ್ದ ಒಂದ. ಈಗಿಲ್ ತಗ ಅಲ್ಲಿ ತೋರ್ಸ್ಕೊಂಬಂದ್ಮೇಲೆ ಸ್ವಲ್ಪ ಕಳ ಬಂದದ್. ಏನು ಸುಸ್ತಿಲ್ಲ ಏನಿಲ್ಲ. ಅಲ್ಲಿ ಬಂದ್ಬಿಡ್ರು 1 4 ದಿನ ಅಪ್ಪ. ಹೆಂಗ ಮಸ್ತ್ ಮ್ಯಾಲ ಜಾಗ ಐತಿ, ಬಂದ್ಬಿಡು. ಅಯ್ಯೋ ಗಾಳ ಎಷ್ಟು ಮಸ್ತ್ ಗೊತ್ತೇನ, ಅಲ್ಲೆಲ್ಲಿ ಬರ್ತೈತಿ ಜಳ ಸುತ್ತಲೂ ಗಾಳ ಇಷ್ಟ. ಈಗ ಇಲ್ಲಿನ ಜಾತ್ರೆ ಐತೆ, ಈಗ ಜಾತ್ರೆ ಮತ್ತ ಇಲ್ಲಿ ಕದ ಮುಚ್ಚ ಬಂದ್ರ ಚಲೋ ಅನ್ಸಂಗಿಲ್ಲ. ನೋಡೋಣ ಅಂತದೆಲ್ಲ ಮುಗಿನ. ಅವಾಗ ಇನ್ನು ಸುಟಿ ಇನ್ನು ಬಾಳ ದಿನ ಐತಲ್ಲ, ಬರಾಕ್ ಬರೈತಿ. ಒಂದಿಷ್ಟು ಮಳಿ ಪಳಿ ಆತಂತ ಹೌದಪ್ಪ, ಬಾಳ ತಣ್ಣಗೈತಿ. ಜಳ ಆಗಂಗಿಲ್ಲ ಮೈ ಇದು. ಬಾಳ ಅವರು ನಾವು ಬಾಳ ನಡ್ಕೊಂಡೇವಿ. ಹೇಳ್ತಾರ್ರಿ ನಮ್ಮ ಅಜ್ಜಿ, ಹೇಳ್ತಾರ್ರಿ ನಮ್ಮ ಅಜ್ಜ, ಹೇಳ್ತಾರ್ರಿ ಇವ್ರಂತೂ ಬಾಳ್ ಹೇಳ್ತಾರ್ರಿ ನಿಮ್ ಬಗ್ಗೆ. ಹೌದು, ನಮ್ದು ಅವಾಗೆಲ್ಲ ಹಂಗ ಪರಿಸ್ಥಿತಿ ಇದ್ದಿದ್ದಿಲ್ಲ. ನಿಮ್ ಮನ್ಯಾಗ ಟಿವಿ ಇತ್ತಂತ್ರಿ, ಕ್ರಿಕೆಟ್ ನೋಡಕ್ ಬರೋರ ಈ ಬುಟ್ಟಿ ಒಳಗೆ ಅಷ್ಟೇ ನಮ್ಮ ಮಣ್ಣಿಲ್ಲ, ಮ್ಯಾಲೆ ಐತ್ರಿ ಇದು. ಆದ್ರೆ ಇದ್ರೊಳಗೆ ಅಲೋವಿರ್ ನೋಡ್ರಿ ಎಷ್ಟು ಚಂದ ಬೆಳೆದತಿ. ಮ್ಯಾಲೆ ಐತ್ರಿ, ಮತ್ತು ಅದೇನು ಅಲೋವಿರ್ ಅದು ಒಳಗರ ಇಲ್ಲ ಏನಿಲ್ಲ. ಅದಕ್ಕೆ ನೀರು ಹಾಕೊತ ಇದ್ವಲ್ರಿ, ಹಾಗಾಗಿ ಅದಷ್ಟು ಚಂದ ಬೆಳೆದತ್ ನೋಡ್ರಿ. ಓಯ್ ಕಾಗಿ ನೋಡ್ರಿ, ಇಲ್ಲಿ ಓಡಾಡಕತ್ತೈತಿ ತಮ್ಮನ್ನ. ಇದ್ರಾಗ ಡಬ್ಬ್ಯಾಗ ನೀರು ಅದಾವಿಲ್ಲ ನೋಡಿ ಹೋಗಿ. ಅದಕ್ಕೆ ಇಲ್ಲೇ ಓಡಾಕತ್ತದ, ನೀರು ಕುಡಿತೈತೆ ಏನೈತೆ. ಅದು ಮೊದಲು ಓಡಿಸಿದ್ಮೇಲೆ ನೋಡು, ಆಮೇಲೆ ಬೇಕಂದ್ರೆ ಹಾಕಿಂಬ ಬರ್ತೈತಿ. ಅದಾವ ಇದನ್ನ ಅಮ್ಮನ ನಮ್ಮ ಸಾನಿ ಅನ್ನಕತ್ತ. ಇಲ್ಲಿ ಹಕ್ರಿಕೆ ಬೆಳೆದತ್ ನೋಡಿ, ಹಕ್ರಿಕೆ ಬೆಳೆದತ್ ನೋಡಿ ಮಮ್ಮಿ ಅಂತೇಳಿ. ಇದು ನೋಡಕ್ಕೆ ಸೇಮ್ ಹಕ್ರಿಕೆ ಇದ್ದಂಗೆ ಐತೆ. ಆದ್ರೆ ಇದು ಹಕ್ರಿಕೆ ಅಲ್ಲೇನ್ರಿ, ಇದು ಹುಲ್ಲು. ಇದೆ ಯಾವ್ದ ಹುಲ್ಲು. ನೀರು ಕುಡ್ದು ಹೋಗೋರಿ ಪಾಪ. ನಮ್ಮಂಥವ ಇದು ಜನ ಇದಕ್ಕನ ಏನಪ್ಪ ನೀರು ಹಿಡಿಯೋಕೆ ಕಷ್ಟ ಆಕತ್ತೆ ಬಿಸಿಲಿಗೆ. ಪಾಪ ಅವಕ್ಕೆ ನೀರು ಅಂತಾವ ನೋಡ್ರಿ ಅವು. ತಮ್ಮ ಮಕ್ಕ ತಕೊಂಡೇನ? ಹಾಂ, ಅವನೇ ಮಾಡತ್ತಿ ಮೈಕ
ಹಾಲು ಪ್ಯಾಕೆಟ್ ಖಾಲಿ ಆಗ್ಯಾವನ ಅಲ್ಲೇ ತಗೋ ಹಾಲಿನ ಪುಡಿ ಹಾಂ ಚಲೋ ಆಕತ್ತ ಅದ್ರಾಗನ ಚಾ ಅದು ಸ್ವಲ್ಪ ಸಣ್ಣ ಹಿಡಿ ಕುದಿಲ್ಲ ಅದು ಚಾ ಇದು ಮೊಸರು ರೀ ಅದ್ರಾಗ ಒಂದಿಷ್ಟು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ ಆಮೇಲೆ ಇಲ್ಲಿ ಕರಿಬೇವು ಕೊತ್ತಂಬರಿ ಇದು ಜೋಳದ ಹಿಟ್ಟು ಇದು ಸೋಡಾ ಪುಡಿ ಇದು ಬಾಂಬೆ ರವೆ ಅಂತೀವಲ್ರಿ ನಾವು ಸಣ್ಣ ರವೆ ಆದ್ರೆ ಇದು ಈಗ ಇದನ್ನೆಲ್ಲ ತೊಗೊಂಡು ಏನು ಮಾಡಾಕತ್ತೇನೆ ಅಂತಂದು ಹೇಳಿದ್ರೆ ಜೋಳದ ಹಿಟ್ಟಿನ ಪಡ್ಡು ಮಾಡಾಕತ್ತೇನೆ ನಾನು ಭಾಳ ಏನಾಗೈತಿ ಜೋಳದ ಹಿಟ್ಟಿನ ಪಡ್ಡು ಮಾಡಿಲ್ಲ ನಾನು ಅಲ್ಲಿ ತಳಗಿದ್ದಾಗ ಅಮ್ಮಗೆ ಅದು ಮಾಡಿ ಕೊಡ್ತಿದ್ದೀವಿ ನಾವು ಅದು ಜೋಳದ ಹಿಟ್ಟು ಅದನ್ನೆಲ್ಲ ಹಾಕಿ ಈಗ ಮಾಡಾಕತ್ತೀನಿ ನಾನು ಭಾಳ ಹೆಲ್ದಿ ಒಂದು ಟೇಸ್ಟಿ ಫುಡ್ ರೀ ಇದು ಬೆಳಿಗ್ಗೆ ನಾಷ್ಟಕ್ಕೆ ಇದು ಸೋಡಾ ಪುಡಿ ಯಾಕಂದ್ರೆ ಇದು ಸ್ವಲ್ಪ ಹೊತ್ತು ನೆನಿಬೇಕಲ್ರಿ ಅದ್ರ ಸಂಬಂಧ ನಾನು ಈಗ ಇದನ್ನು ಫಸ್ಟ್ ಇದನ್ನು ಅದೇ ಕಲಿಸಿ ಇಡ್ತೀನಿ ನಾನು ಮೊಸರು ಹಾಕೊಳ್ಳೋಣ್ರಿ ಇದಕ್ಕೆ ಆಮೇಲೆ ರುಚಿ ಸಾಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಉಪ್ಪು ಹಾಕಿ ಇದನ್ನು ಚಲೋ ಹೊತ್ತಂಗೆ ಈಗ ಕಲ್ಸನ್ರಿ ಇದಕ್ಕೆ ಮತ್ತೊಂದಿಷ್ಟು ಜೀರಿಗೆ ಹಾಕೋಣ ಮತ್ತು ಸ್ವಲ್ಪ ಹಸಿ ಖಾರ ಹಾಕೊಳ್ಳೋಣ್ರಿ ಹಸಿ ಖಾರ ಇಲ್ದವ್ರು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕೋಬೋದು ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ ಒಮ್ಮುಕ್ಲೆ ಭಾಳ ನೀರು ಹಾಕೋಬೇಡ್ರಿ ಇದನ್ನು ತಿರುಗಿಸ್ತಾ ನೀರು ಹಾಕೊಂಡು ಕಲಿಸ್ಕೊರಿ ಇದನ್ನು ಈಗ ನೋಡ್ರಿ ನಾನು ಇದನ್ನು ಏನು ಅದಕ್ಕೆ ಕಲಿಸ್ಕೊಂಡೆ ನಾನು ಈಗ ಇದಕ್ಕೆ ಕರಿಬೇವು ಕೊತ್ತಂಬರಿನ ಸಣ್ಣ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಈಗ ಹಾಕೋಣ ಇದಕ್ಕೆ ಇದನ್ನು ಹಾಕೊಂಡು ಇದನ್ನು ಚಲೋ ಹೊತ್ನಾಗ ತಿರುಗಿಸಿ ಇದನ್ನೊಂದು 5 ರಿಂದ 10 ನಿಮಿಷ ನಾವು ನೆನೆ ಇಡನ್ರಿ ಇದು ನೆನೆದ್ರೊಳಗೆ ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರುವಂಥ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ್ರಿ ನೀವು ಪಟ್ಟಿಗೆ ಮಸಾಲೆ ಹೆಂಗೆ ಹಾಕ್ತಿ ಮಸಾಲೆ ಅಲ್ಲ ಹಾಂ ಚಟ್ನಿ ಏನೋ ತಿನ್ನಾಕತ್ತೀವಲ್ಲ ಕೊಬ್ಬರಿ ಅದು ಅದೇ ಉಳಿದು ಹಾಕೋದು ತಿಂದ ಮ್ಯಾಗೆ ಮನೆಗೆ ಮಸಾಲೆ ಏರುವಂಥ ಒಳಕಲ್ಲಿ ಎಷ್ಟು ಮುಖ್ಯ ಅಂತೇಳಿ ಕರೆಂಟ್ ಹೋದ ಮ್ಯಾಗ ಗೊತ್ತಾಕೈತಿ ಈಗ ಕರೆಂಟ್ ಹೋಗೈತಿ ಈಗ ಪಡ್ಡು ಮಾಡೋದು ಸ್ಟಾಪ್ ಆಗೈತಿ ಪ್ರತಿ ಮನೆಗೊಂದು ಏನು ಇರ್ಬೇಕು ಹೇಳಿ ಒಳಕಲ್ಲಿ ಇರ್ಬೇಕು ನೋಡಿ ಇರ್ಬೇಕು ಕರೆಂಟ್ ಹೋದ್ರೆ ನಾವು ಮಸಾಲೆ ಅರಿಬೋದು ಅದರ ಚಟ್ನಿ ಪಟ್ನಿ ಮಾಡ್ಕೋಬೋದು ನಾವು ಇಲ್ಲಿ ನಮ್ಮ ಒಳಕಾಲೆಲ್ಲ ಏನಿಲ್ಲ ಅಲ್ಲ ಹಾಕಿಸ್ಬೇಕೆ ಮನ್ಯಾಗ ಎಲ್ಲಿ ಇರಂಗಿಲ್ಲ ಹಾಕಿಸ್ಬೇಕು ಅವನ್ನ ಆಮೇಲೆ ಎಲ್ಲಿ ಹಾಕ್ಸಕ್ಕೆ ಬರಂಗಿಲ್ಲ ಬಿಡ ಯಾರ ಹೊಸ ಮನೆ ಕಟ್ಸಾಕತ್ತಾರ ಅಂತ ಹೇಳಿದ್ರೆ ಕಟ್ಟಾಕತ್ತಾರ ಅಂತ ಹೇಳಿದ್ರೆ ಮೇನ್ ಇರ್ಬೇಕಾದ ಒಲಿ ಇರ್ಬೇಕು ಒಳಕಲ್ಲಿ ಇರ್ಬೇಕು ಮಾಡ್ದ ಇರಲಿ ಎಮರ್ಜೆನ್ಸಿ ಬರ್ತಿರ್ತಾವ ಎಲ್ಲ ಇರ್ಬೇಕು ಅವೆಲ್ಲ ಒಲೆ ಅಂತೂ ಏನು ಇರಂಗಿಲ್ಲ ಬಿಡ ಈಗ ಯಾಕಂತ ಹೇಳಕ್ಕೆ ಹೊಗೆ ಮಾಡೆಲ್ಲ ಬೇಕು ಒಲೆ ಏನೀಗ ಭಾಳ ಮಳೆ ಬಂದಾವ ಕೆಬ್ಬನದ್ದು ಆವಿ ಬಂದಾವು ಹೊರಗೇಂಟ ನೀರು ಬಿಸಿ ಮಾಡೋಕ್ಕಾಗಲಿ ಅಡುಗೆ ಮಾಡೋಕ್ಕಾಗಲಿ ಎಮರ್ಜೆನ್ಸಿ ಒಂದು ಇರ್ಬೋದು ಆದ್ರೆ ಒಳಕಲ್ಲಿ ಮಾತ್ರ ಐತಲ್ಲ ಭಾಳ ಮ್ಯಾಟ್ರ್ ಮಾಡ್ತೈತಿ ಹೌದು ಒಲೆಗೇನ ಕರೆಂಟ್ ಬೇಕಾಗಂಗಿಲ್ಲ ಕಟ್ಟಿಗೆ ಶಕ್ಕಿ ಇಕ್ಕಿದ್ದು ನಡಿತೈತಿ ನಡೀತೈತಿ ಈ ಮಸಾಲೆ ಗಿಸಾಲೆ ಮಾಡ್ಬೇಕಂತ ಹೇಳಿದ್ರೆ ಒಳಕಲ್ಲ ಮಿಕ್ಸಿ ಅಂತೂ ಬೇಕು ಹಳ್ಳಿ ಊರ ಕಡೆಗೆಲ್ಲ ಭಾಳ ಚಲೋ ನೋಡು ಬೆಸ್ಟ್ ಅದು ಓಣ್ಯಾಗ ಒಂದೊಂದು 2 ಹೊರಗೆ ದೊಡ್ಡ ದುಂಡಿ ಇಟ್ಬಿಟ್ಟಿರ್ತಾರೆ ದುಂಡ್ಯಾಗ ಹೋಗಿ ತಿರ್ಕೊಂಬಂದ್ಬಿಡೋದು ಹಾಗಾಗಿ ರುಚಿ ಭಾಳ ಆಕೈತದ ನಮ್ಮ ನಾನಿಯರ ಊರ ಹಂಗಾಯ್ತು ನೋಡಿ ಪ್ರತಿಯೊಬ್ಬರು ಮನ್ಯಾಗ ಮುಂದನು ಇವು ದುಂಡಿ ಯಾವ ಇನ್ನೊಬ್ರು ಅದಾರಲ್ಲ ನಾನು ದೇವಸರೊಳಗೆ ಇದ್ರಾಗ ಯಾವ್ದು ಅಲ್ಲಿ ಅದಾರ ಬಿಡು ಮತ್ತೆ ಇಲ್ಲಿ ಬಸಾಪುರ ಒಳಗೆ ಅವ್ರ ಊರಾಗನ ಆ ಕಡೆ ಎಲ್ಲ ಹಾವೇರಿ ಕಡೆಗೆ ದುಂಡಿ ಅದಾವ ಎಲ್ಲರ ಮನೆಗೆ ಒಂದೊಂದು ಅದೇನು ಕಲ್ಲಿನೂ ಮಸ್ತ್ ಇರ್ತಾವೆ 2 ಹಿಂಗೆ ಮಾಡಿ ಹಿಂಗೆ ತಿರುಗಿಬಿಟ್ರೆ ಮುಗೀತು ಸಣ್ಣನ ನೀವು ಹೇಳ್ತಿದ್ದು ದುಂಡಿ ನಾನು ದುಂಡಿನ ಹೇಳಕತ್ತಿದ್ದೆ ನೀವು ದುಂಡಿ ನಾ ಒಳಕಲ್ಲ ಅದ ರೀ ಒಳಕಲ್ಲ ಇರ್ತಾವು ದುಂಡಿನ ಇರ್ತಾವ ದುಂಡಿ ಭಾಳ ಬೆಸ್ಟ್ ಅಲ್ಲ ನೋಡಿ ಹತ್ತಿ ಮತ್ರೊಳಗೆ ಅದಾವ ನೋಡಿ ಹತ್ತಿ ಮತ್ರೊಳಗೆ ಹೆಂಗೆ ಗೊತ್ತನ ಅದಕ್ಕೆ ಅರೆಯುವಂಥ ಕಲ್ಲ ಬೇರೆ ಸಪ್ರೇಟ್ ಐತಿ ಹೌದು ಇವು ಹೆಂಗಿರ್ತಾವು ಅದು ಕಲ್ಲು ದುಂಡಿ ಅಂದ್ರೆ ದುಂಡಿಗಿರ್ತಾವು ಒಳಕಲ್ನಾಗೂ ದುಂಡಿ ಉದ್ದಿರ್ತಾವೆ ಅವು ನಮ್ಮ ತಳಗಿನ ಮನ್ಯಾಗ ಅದಾವಲ್ಲ 2 ಅದಾವ ಅದಾವ
ನಾವು ಕರೆಂಟ್ ಈಗ ಬರ್ತೈತಿ ಯಾಕೆ ಬರ್ತೈತೆ ಅಂತೇಳಿ ವೇಟ್ ಮಾಡಿದ್ವಿ ಕರೆಂಟ್ ಏನು ಬರಲಿಲ್ಲ. ಏನು ಹಾಕಿಲ್ಲ ಸುಮ್ಮನೆ ಮಸಾಲೆ ಪಡ್ಡಿ ಏನು ಮಾಡಾಕ್ತೀನಿ ನೀನು ಅದು ಚಟ್ನಿ ಕಟ್ನಿ ಏನು ಬೇಡ ತಗೋ ಹಂಗೆ ಬರೀ ಟೇಸ್ಟ್ ಹಾಕಾವ. ಏನು ಇದಕ್ಕೆ ಹಾಕಿರಲ್ಲ ಎಲ್ಲ ಅದಕ್ಕೆ ಮೆಣಸಿನ್ಕಾಯಿ ಖಾರ ಉಪ್ಪು ಗಿಪ್ಪೆಲ್ಲ ಅದು ಮಸ್ತ್ ಆಗೈತಿ. ಇದಕ್ಕೇನು ಚಟ್ನಿ ಬೇಕಂತಾನೆ ಇಲ್ಲ. ಚಲೋ ಆಗುತ್ತೆ. ಚಲೋ ಹಾಕೈತೆ ಅದು ಇಲ್ಪ ಅಂದಾಗ ಮತ್ತೆ ಏನು ಮಾಡೋಕೆ ಬರೋಂಗಿಲ್ಲ. ಇದ್ದಿದ್ರಾಗ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ ಅದು ಜೀವನ. ಹಿಟ್ಟಿದ್ರೆ ಭಾಳ ತುಳಾಗೈತಾನೆ. ನಮ್ಮ ಮನೆಯೊಳಗೆ ಆ್ಯಂಟಿಕ್ ಪೀಸ್ ಭಾಳ ಅದಾವೆ. ತಳಗಿನ ಮನೆಗೆ ಇನ್ನೂ ಇರ್ಬೇಕಲ್ಲ ಅದು ಹಳೆ ಪಡ್ಡಿನ ಹಂಚೆ ಆಯ್ತಲ್ಲ ಇನ್ನು ಒಂದು ಪಡ್ಡೆ ಹಂಗೆ ತೆಗೆದ್ರಾಗ ಹಿಂಗೆ ಸೋದೈತಿ. ಯಾಕಂದ್ರೆ ಹಿಂಗೆ ದುಂಡಿಗಿಲ್ಲ ಅದು ಸ್ವಲ್ಪ ಹಿಂಗೆ ಹೊಡೆತವೆ. ಆದರೂ ಅದ್ರಾಗ ಮಾಡ್ತಿದ್ರು ನಾವು. ಆಲ್ ರೈಟ್, ಫೈನಲಿ ಪಡ್ಡು ಅಂತ ರೆಡಿ ಆದ್ವು. ನಾಷ್ಟ ಮಾಡೋಣ ಈಗ ನೀನು ಬಾ. ಸಾನ್ಯ ತಮ್ಮಂತೂ ನಾಷ್ಟ ಮಾಡಿಬಿಟ್ರೆ ರೀ ಬರ್ರಿ ಇಲ್ಲಿ ನಿಮ್ಗೊಂದು ಇದಕ್ಕೆ ಕೇಳ್ತೀನಿ ನಾನು. ಒಂದಾಗ ಮೂರನ್ನ ಕೇಳ ಕರೆಕ್ಟಾಗಿ ಹೇಳ್ರಿ. ನಾನು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲನ? ಮಾತಾಡ್ದ ಇದಕ್ಕೆ ಅಲ್ಲ ಎಲ್ಲಾರು ಕಮೆಂಟ್ ಮಾಡಿ ಕೇಳತ್ತಾರ. ನಿನಗೆ ಹೇಳಿ ಹಾಂ, ಪ್ರೀತಿ ಅನ್ನೋದು ತೋರ್ಕೊಳ್ಳೋದಿರ್ಬಾರ್ದು, ಮನಸ್ಸಿನಾಗ ಇರ್ಬೇಕು. ಏನ್ರಿ ನಿಮ್ಮ ಮನೆಯವ್ರಿಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಂಗಿಲ್ಲ, ಬರೀ ವಿಡಿಯೋದಾಗ ಅಷ್ಟ ರೀ ಅಂತೀರಿ ಅಂತೇಳಿ ಮೊನ್ನೆ ನಾವು ಮಾಡಿದ್ದು ಫ್ರಾಂಕ್ ಒಳಗೆ ಅವತ್ತು ಸುಮ್ಮನೆ ಡೌಟ್ ಬರಬಾರ್ದು ಯಾರಿಗೂ ಅಂತಂದೇಳಿ ನಾನು ಸುಮ್ಮನೆ ಹಂಗೆ ಮಾತಾಡಿದೆ. ಅದನ್ನು ಎಲ್ಲರೂ ಇದನ್ನು ಮಾಡಾಕೊಂತಿದ್ರಿ ಅವತ್ತು. ಏನ್ರಿ ನಿಮ್ಮ ಮನೆಯವ್ರಿಗೆ ಹೆಂಗೆ ಮಾತಾಡ್ತಿರಲ್ಲ ನೀವು, ರೆಸ್ಪೆಕ್ಟ್ ಕೊಡೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ. ನಾನು ನೋಡಿರಿ ನಮ್ಮ ಮನೆಯವ್ರಿಗೆ ಯಾವಾಗಲೂ ನೋಡಿದ್ರೆ ನಾವು ರೆಸ್ಪೆಕ್ಟ್ ಕೊಟ್ಟ ಮಾತಾಡೋದು. ಏನ್ರಿ ನಾವು ಹಿಂಗೆ ಇರ್ತೀವಿ, ರಿಯಚ್ಚೆ ಮಾತಾಡೋದು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಲಾಗೆಲ್ಲ ನೋಡ್ರಿ ನೀವು, ಉತ್ತರ ಕರ್ನಾಟಕ ಭಾಷೆ ಹೆಂಗಪ್ಪ ಅಂತಂದು ಹೇಳಿದ್ರೆ ರಿಯಚ್ಚೆ ನಾವು ಮಾತಾಡೋದು. ಎಲ್ಲರಿಗೂ ಸಣ್ಣರ್ಲಿಂತ ಹಿಡಿದು ದೊಡ್ಡವ್ರ ಮಟ್ಟನೂ ರಿಯಚ್ಚೆನ ಮಾತಾಡೋದು ಅಂತ. ನಮ್ಮ ಮನೆಯವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಇದು ಕೇಳಾರ್ದು ಮಾತು. ನೀವೇನೋ ಸ್ವಲ್ಪ ಬೈ ಮಿಸ್ಟೇಕ್ ಮಾಡ್ಕೊಂಡಿರಿ, ಹಂಗೇನಿಲ್ಲರಿ. ನಾನು ನಮ್ಮ ಮನೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟ ಮಾತಾಡೋದು. ಹಾಗಾಗಿ ಒಂದ್ಸರ ಏನಪ್ಪ ಅಂತಂದು ಹೇಳಿದ್ರೆ ಅದನ್ನ ತೊಂಬ ಇದನ್ನ ತೊಂಬ ಅಂತೇಳಿ ಹಿಂಗೆ ಮಾತು ಬರ್ತಿರ್ತಾವ. ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನೋ ಇವರು ಕೊಡಂಗಿಲ್ಲ, ರೆಸ್ಪೆಕ್ಟ್ ಕೊಡಂಗಿಲ್ಲ, ಅದು ಕೊಡಂಗಿಲ್ಲ ಅಂತೇಳಿ. ಎಲ್ಲಕ್ಕಿಂತ ಮುಖ್ಯ ತೋರ್ಕಿ ಪ್ರೀತಿ ಇರಬಾರ್ದು. ಪ್ರೀತಿ ಅನ್ನೋದು ಮನಸ್ಸಿನಾಗ ಇರ್ಬೇಕು, ಹೊರಗೊಂದು ಒಳಗೊಂದು ಇರಬಾರ್ದು. ಅಂತ ನಮಗೆಲ್ಲ ಗೊತ್ತೈತಿ. ನಿನ್ನ ಬಗ್ಗೆ ನನಗೆ ಹೇಳೋಸ್ಕೊತಿ ಇಲ್ಲ, ನನ್ನ ಬಗ್ಗೆ ನನಗೆ ಹೇಳೋಸ್ಕೊತಿ ಇಲ್ಲ. ಇಲ್ಲ ಭಾಳ ಕಮೆಂಟ್ ಅದಕ್ಕೆ ಬಂದ್ವಲ್ಲ, ಅದ್ರ ಸಂಬಂಧ ಕ್ಲಿಯರ್ ಮಾಡಿದ್ರ ಆತಿವತ್ತಂತ ಕೇಳಿದ್ ನಾನು ನಿಮಗೆ. ನಿಮ್ಮ ಬಾಯಾರ ಹೇಳಿ ಅಂತಂದು ಹೇಳಿ ಹೇಳ ಅವರು ಹೇಳೋದು ಒಳ್ಳೇದಕ್ಕೆ. ಗಂಡಗ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಂತಾರ. ಹೌದು, ಅವ್ರು ಹೇಳ್ದಂತ ತಪ್ಪಲ್ಲ. ಬಟ್ ನಾವು ಹೆಂಗದಂತ ನಮಗೆ ಗೊತ್ತೈತಲ್ಲ. ನೀ ರೆಸ್ಪೆಕ್ಟ್ ಕೊಡ್ತೀವೋ ಇಲ್ಲೋ ಹೆಂಗಂತ ನಮ್ಗೆ ಗೊತ್ತೈತಿ. ಈಗಲ್ಲ ನಾವು ಮದುವೆ 18 ವರ್ಷದ ಮ್ಯಾಗ ಆಗ್ತೀವಿ. ಅದು ಹೇಳಂಗಿಲ್ಲ, ನಾನು ಒಂದೊಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿ ಬೇರೆದವ್ರು ಅದಾರೆ. ಹೌದು, ಜಗಳ ಅಂದಾಗ ಕಾಮನ್, ಪ್ರತಿಯೊಂದು ಮನ್ಯಾಗೂ ಜಗಳ ಇದ್ದೇ ಇರ್ತಾವೆ. ಯಾರೇನು ದೊಡ್ಡ ಸಾಚ ಇರಂಗಿಲ್ಲ. ಏನು ನಾವೇನು ದೊಡ್ಡ ಸಾಚ ಅಲ್ಲ, ನಮಗೂ ಒಳ್ಳೇದು ಕೆಟ್ಟದ್ದೆಲ್ಲ ಗೊತ್ತೈತಿ. ಅದೇನಪ್ಪ ಅಂತ ಹೇಳಿದ್ರೆ ಜೀವನ ಮಾಡ್ರೆ ನಾವು ನಮಗೆ ಒಬ್ಬರಿಗೊಬ್ಬರು ಮನಸ್ಸು ಅರ್ಥ ಮಾಡ್ಕೊಂಬಿಟ್ರೆ ಮುಗಿದೋಗುತ್ತೆ. ಇವರೇ ಇಲ್ಲಿ ಚಕ್ಕ ಹಚ್ಚಿ ಅದನ್ನು ಇಡ್ಲಿಲ್ಲ ಬರಿಬಾರ್ದು, ಕೈಗೆಲ್ಲ ಹತ್ತತ್ತದ ಹಣ ಮುಂದೆ. ಸಾನಿಯಾ ಶಾಪೀಸ್ ತೊಗೊಂಡು ಬರಿಬೇಕು ಅದನ್ನು. ಇದು ಹೆಂಗೆ ಪವರ್ ಬ್ಯಾಂಕ್. ಹೌದ್ರಿ, ಇದು ಯಾಕೆ ಹಿಂಗಾಗೈತಿದೆ? ನಿನಗೆ ಜಾಸ್ತಿ ಯೂಸ್ ಮಾಡಂಗಿಲ್ಲ ಕರೆ. ಅದು ಚಾರ್ಜಿಂಗ್ ಅಂತ ಬಿಡ್ತೇವೆ. ಆಮ್ಯಾಗ ತೊಗೊಂಬಂದಿದ್ದ 3 ವರ್ಷದ ಮ್ಯಾಗ ಆತ. 3 ವರ್ಷದ ಮ್ಯಾಗ ಮತ್ತೆ ಇನ್ನೂ ಅಂದ್ರೆ ಹೆಂಗೆ ಬರ್ಬೇಕಾದ್ರೆ ಯಾವಾಗ ತೊಗೊಂಡಿದ್ದು ಗೊತ್ತೇನ್ರಿ? ನಾವು ಇದಕ್ಕೆ ಹೊಂಟಿದ್ವಲ್ಲ, ವಿಶಾಲ್ಗಡಕ್ಕೆ ಹೊಂಟಿದ್ವಲ್ರಿ ನಾವು, ಅವಾಗ ತೊಗೊಂಬಂದಿದ್ವಿ ನೋಡ್ರಿ. ನಾವು ಅದೇನ್ರಿ ಹೊಸದು ಅವತ್ತ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹೋಗಿದ್ವಲ್ಲ ನಾವು, ಅವಾಗ ತೊಗೊಂಬಂದಿದ್ವಿ. ಮತ್ತು 3 ವರ್ಷನ ಆತು. ಅದು ಏನಾಗಲ್ಲ ಅದಿಲ್ಲ ಅಷ್ಟೇ ಅದಿಲ್ಲ, ಎಲ್ಲ ಚಾರ್ಜಿಂಗ್ ಆಗೈತಿ, ಚಾರ್ಜಿಂಗ್ ಮಾಡ್ತೈತಿ. ಇನ್ನೊಂದು ಬೇಕು. ಆ ಬಿಸ್ಲಾಗ ಶರ್ಬತ್ ಮಾಡ್ಬೇಕಂತೇಳಿ ನಾನು ಇಟ್ಟೆ ನೀರು. ನೀವು ಅವ್ನು ತೊಗೊಂಡು ನೀರು ಉಕ್ಕೊಳ್ಳೋ ಆಟ ಆಡಾಕತ್ತೀರನ? ಸಣ್ಣ ನೀರು ತೊಗೊಂಡು ನಮ್ಮನ್ನ ಸುಮ್ ಕುಂದ್ರ ನಮ್ಮ ಸಿಡಿಯಾಗತ್ತೇವ ಅವು. ಸಾಕು ಬಿಡ್ರಿ ಇನ್ನ
ಒಂದೇ ಲುಕ್ ಈಗ ಸೈಲೆಂಟ್ ಆಗ್ಯಾಳಕ್ಕೆ. ಈ ಗುಲಾಬಿ ಹೋಯ್ತಲ್ಲ ನಿನ್ನೆ ಸ್ವಲ್ಪ ಹಳ್ಳೈತೆ, ಇವತ್ತು ಮಾತ್ರ ಇದು ಫುಲ್ ಹಳ್ಳೈತಿ. ಮಸ್ತ್ ಕಾಣತ್ತದ ಹಂಗೆ ಇದೆ. ಹರ್ಕೊಂಬಿಡ್ಲೇನ ಅದನ್ನ ಅದನ್ನ ಕರ್ಕೊಂತೀವಿ ಅಲ್ಲೇ ಇರಲಿ ಬಿಡ. ಕೆಂಪಗಿದ್ದೆಲ್ಲ ಬೆಳಗಾಗಿ ಹೋಗತ್ತದ ಮತ್ತೆ ಬಿಸ್ಲಿಗೆ. ಇರಲಿ ಬಿಡ ಅಲ್ಲೇ ಇರಲಿ. ಮೊನ್ನೊಂದು ಹೂ ನೋಡಿದ್ರಿಲ್ಲ ಹೆಂಗಾಗಿತ್ರಿ. ಈಗ ಬಿಸಿಲಿಗೆ ಐತಲ್ಲ ಹೂವಿನ ಬಣ್ಣನು ಬಾಡಾಕತ್ತೈತಿ ನೋಡಿ. ಇದು ನೋಡ್ರಿ ಕೆಂಪಗಿದ್ದದ್ದು ಬೆಳಗಾಕತ್ತೈತಿ. ನಾವು ನೋಡಿದ್ರೆ ಕರ್ರಗಾಗತ್ತೇವೆ ಬಿಸ್ಲಿಗೆ. ಇದು ಹೆಂಗಿದ್ದಿತ್ತು ಹೂವಿಂದ. ಹೂವಿಂದೆಲ್ಲ ಎಲ್ಲ ಬಿಸಿಲಿನ ಮಹಿಮೆ ಅದ. ಇಲ್ಲೊಂದು ಮೊಗ್ಗ ಹಾಕತೈತಿ. ಇಲ್ಲಿ ಹಾಕತ್ ನೋಡಿ. ಈಗ ಅದು ಒಂದು ಹಾಕತ್ತೆ. ಈಗ ಗಿಡ ಹಿಂಗೆ ಬೆಳ್ಕೊಂತ ಇರ್ಬೇಕು, ಅದ್ರಾಗ ಹೂ ಹಾಕ್ಕೊಂತ ಇರ್ಬೇಕು. ಅವಾಗತ್ತಲ್ಲ ಚಲೋ ಅದ. ಹೂವಿನ ನೋಡಕ್ಕೆ ಭಾರಿ ಮಜಾ ಬರ್ತೈತಿ. ಅದು ಇನ್ನೊಂದಿತ್ತಲ್ಲ ಅದು ಕಲರ್ ಮಸ್ತ್ ಇತ್ತು, ಹಳದಿ ಕಲರ್. ಅದು ಒಣಗ್ಯಾ ಬಿಡುತ್ತೆ ನೋಡ್ರಿ. ಹೋಗ್ಬೇಕು ಗಿಡ ತರ್ಬೇಕು. ಸುಮ್ಮನೆ ಹೇಳ್ದಂಗೆ ಇಲ್ಲಿ ಪೂರ ಜೋತ್ ಬಿಡ್ಬೇಕು. ಹಿಂಗೆ ಹೂವಿನ ಗಿಡ ಹೂವಿನ ಬಳ್ಳಿಗಳು ಯಾವ ತಮ್ಮಂದೆ ಹೋದ ತಿಂಗಳನ್ನ ತೊಗೊಂಡ್ಬರ್ತಿದ್ದೆ ನಾನು. ಈ ಬಿಸಿಲಿನ ಸಂಬಂಧ ಎಲ್ಲ ಮಣಿಗ್ ಬಿಡ್ತಾವ, ಸುಮ್ಮನೆ ತೊಗೊಂಬಂದು ಹಾಕಿದ್ರ ಅಂತಂದೇಳಿ. ಮತ್ತೆ ಹೆಂಗೆ ಮಾಡೋದು? ತರುಣ್ ಬೇಡ ಅದ ತಲೆ ನೋಡ ಒಂದೇ 2 ಮಳೆ ಆಗ್ಬೇಕ್ರಿ. ಸ್ವಲ್ಪ ತಂಪು ಅನ್ಸಿತ್ತಂದ್ರ ಹೂವಿಗೆ ಅವು ಬೆಳೆಯಕ ಚಲೋ ಆಕತಿ. ಈಗ ತೊಗೊಂಬಂದು ಹಾಕ್ಬಿಟ್ಟು ಮೊದ್ಲ ಅದ ಸೀಟ್ ಒಂದು ಅದೊಂದು ಅವು ಇದು ಬರ್ತಾವತ್ತನ ಬಳ್ಳಿ, ಹಿಂಗೆ ಬಳ್ಳಿ ಒಳಗೆ ಹೂ ಹಾಕಾವಲ್ಲ, ಅದ ಅದ ತರ್ಬೇಕು ನಾವು. ಅಂತಾವ್ ತೊಗೊಂಬರಂತಲ್ರಿ. ಅಂದ್ರೆ ಏನಂತನ ಅವು ಅದಾವಲ್ಲ ಬಳ್ಳಿ ಹಿಂಗೆ ತಳಗ್ ಬೆಳಿಬೇಕ ಕುಂಡ್ಲಿನಾಗಿಂತ್ರ. ಅದು ನೋಡಕ್ಕೆ ಮಸ್ತ್ ಕಾಣ್ತೈತಿ. ಅಂತಾವ್ ತೊಗೊಂಬರಂತಲ್ರಿ. ರಾತ್ರಿ ನಾವು ಅಮ್ಮವ್ರ ಮನೆಗೆ ಹೋದಿರಿ. ಅಲ್ಲೆಲ್ಲರಿಗೂ ಭೇಟಿ ಆದ್ವಿ. ಆಮೇಲೆ ಅಮ್ಮ ಅಂಗಡಿ ಹಚ್ಚಿದ್ದಿಲ್ಲ, ಮನೆಗೆ ಇದ್ರು. ಅವ್ರಿಗೆ ಭೇಟಿಯಾಗಿ ಮತ್ತು ಅಪ್ಪಾಗ ಆರಾಮಾಗೈತೆ ಇಲ್ಲ ಅಂತ ಕೇಳಿ ನಾವು ಬರೋಷ್ಟ್ರೊಳಗೆ ಎಷ್ಟು ಗಂಟೆ ಆಗಿತ್ತು ಅಂತಂದು ಹೇಳಿದ್ರೆ ಆಗಲೇ 10 ಗಂಟೆ ಆಗಕ್ಕೆ ಬಂದಿತ್ತು. ಅವಾಗ ಬಂದಿರಿ ನಾವು. ಬಂದು ಮತ್ತು ಊಟ ಮಾಡಿ ಮಕ್ಕೊಂಡ್ವಿ ರೀ. ಆಮೇಲೆ ನನಗೆ ಅಮ್ಮವ್ರ ಮನೆಗೆ ಹೋಗೋದ್ರಾಗ ಅಂದ್ರೆ ಒಂಥರ ಹೆದರಿಕೆದಂಗೆ ಆಗೈತೆ. ಏನು ಗೊತ್ತೇನು ರೀ, ಮೊನ್ನೆ ನಾವು ಮಾಡಿದ್ವಲ್ರಿ ಫ್ರ್ಯಾಂಕ್. ಊರಿಗೋ ಸಂಬಂಧ ಜಗಳ ಮಾಡಿದ್ವಲ್ರಿ. ಆ ಜಗಳ ಏನಾದ್ರೆ ಅಮ್ಮ ವಿಡಿಯೋ ನೋಡಿರ್ತಾರೋ ಏನಾಯ್ತು, ಏನು ಬೈತಾರೋ ಏನು, ಆ ಥರ ಎಲ್ಲ ಫ್ರ್ಯಾಂಕ್ ಏನೋ ಮಾಡೋದು ಅಂತಂದು ಹೇಳಿ. ಯಾಕಂದ್ರೆ ಮೊನ್ನೆ ನಾವು ಚಕ್ರ ಬಂದು ಬಿದ್ದದ್ದು ಮಾಡಿದ್ನಲ್ರಿ ನಾನು. ಅದು ಮಾಡ್ದಾಗಂತೂ ಬೈದಿದ್ರು ಅವ್ರು. ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡವ ಇನ್ನೊಮ್ಮೆ ಅಂತಂದು ಹೇಳಿ. ಮತ್ತು ಮೊನ್ನೆದೊಂದು ನೋಡಿ ಎಲ್ಲಿ ಬೈತಾರೋ ಅಂತ ಅನಿಸ್ಬಿಟ್ಟಿತ್ತು. ಅವ್ರು ಮೋಸ್ಟ್ಲಿ ಹೇಳ್ಬೇಕಂತ ಹೇಳಿದ್ರೆ ಆ ವಿಡಿಯೋ ನೋಡಿಲ್ಲೇನೋ ಅನಿಸಿತ್ತು ನನಗೆ. ನಿನ್ನೆ ಏನು ಹೇಳಿಲ್ರಿಪ್ಪ ಅಮ್ಮ. ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.